ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಧನುರ್ಮಾಸ ಪವಿತ್ರವಾದ ಮಾಸವಾದರೂ ಇದರಲ್ಲಿ ಶುಭ ಕಾರ್ಯಗಳನ್ನು ಮಾಡುವಂತಿಲ್ಲ. ಆದರೆ ಆಧ್ಯಾತ್ಮಿಕ ಕೆಲಸಗಳನ್ನು ಮಾಡಬಹುದಾಗಿದೆ. ಈ ಶಕ್ತಿ ದಿನದಂದು ಒಮ್ಮೆಯಾದರೂ ತೆಂಗಿನಕಾಯಿಯೊಂದಿಗೆ ಹೀಗೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ಅಪಾರ ಧನ ಲಾಭವಾಗುತ್ತದೆ. ತೆಂಗಿನಕಾಯಿಯೊಂದಿಗೆ ಹೀಗೆ ಮಾಡಿದರೆ ನಿಮ್ಮ ಹಣೆಬರಹ ಬದಲಾಗುತ್ತದೆ, ಅಪಾರ ಧನ ಲಾಭವಾಗುತ್ತದೆ. ತೆಂಗಿನಕಾಯಿಯೊಂದಿಗೆ ದೀಪವನ್ನು ಬೆಳಗಿಸಿದರೆ ಕೋಟಿ ಪೂಜೆಗಳ ಪುಣ್ಯ ಫಲವನ್ನು ಪಡೆಯಬಹುದು ಎಂದು ಶಾಸ್ತ್ರಗಳು ಹೇಳುತ್ತವೆ. ಸಕಲ ಸಂಪತ್ತುಗಳನ್ನು ತರುವ ದೀಪವೇ ತೆಂಗಿನಕಾಯಿಯಿಂದ ಬೆಳಗಿಸುವ ದೀಪ. ಈ ದೀಪವನ್ನು ಬೆಳಗಿಸುವುದರಿಂದ ನೀವು ಅನೇಕ ಶುಭ ಫಲಿತಾಂಶಗಳನ್ನು ಪಡೆಯಬಹುದು. ಜೀವನದಲ್ಲಿ ಒಮ್ಮೆಯಾದರೂ ತೆಂಗಿನಕಾಯಿಯಿಂದ ದೀಪವನ್ನು ಬೆಳಗಿಸಬೇಕು ಎಂದು ಪುರಾಣಗಳು ಹೇಳುತ್ತವೆ. ಮನೆಗೆ ಯಾವುದೇ ಕಷ್ಟಗಳಿದ್ದರೂ ನಿಮ್ಮ ಎಲ್ಲ ಕಷ್ಟಗಳನ್ನು ನಿವಾರಿಸಲು ಕುಟುಂಬ ಸಮಸ್ಯೆಗಳು, ಅನಾರೋಗ್ಯ ಸಮಸ್ಯೆಗಳು, ಹಣದ ಸಮಸ್ಯೆಗಳು, ಸಾಲದ ತೊಂದರೆಗಳು, ಹೀಗೆ ಯಾವುದೇ ಸಮಸ್ಯೆಯಾದರೂ ಒಮ್ಮೆ ಆದರೂ ಈ ದೀಪವನ್ನು ಬೆಳಗಿಸಿ ನೋಡಿ, ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ದೂರವಾಗುತ್ತವೆ. ಈ ದೀಪವನ್ನು ಬೆಳಗಿಸಿದರೆ ಆ ಪರಮೇಶ್ವರನ ಅನುಗ್ರಹದಿಂದ ಖಂಡಿತವಾಗಿಯೂ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತವೆ. ನೀವು ಬಯಸಿದ ಆಸೆಗಳು ಈಡೇರುತ್ತವೆ. ತೆಂಗಿನಕಾಯಿ ದೀಪವನ್ನು ಬೆಳಗಿಸಬೇಕು ಅಂದರೆ ಯಾವ ನಿಯಮಗಳನ್ನು ಪಾಲಿಸಬೇಕು ಎಂಬುದರ ಬಗ್ಗೆ ಈಗ ನಾವು ಈ ವಿಡಿಯೋ ಮೂಲಕ ವಿವರವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಬೆಂಬಲ ನೀಡಿ. ಏಕೆಂದರೆ ನಿಮ್ಮ ಬೆಂಬಲ ನನಗೆ ಬಹಳ ಮುಖ್ಯ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ದೇವತೆಗಳಿಗೂ ದೇವರಾದ ಪರಮೇಶ್ವರನಿಗೆ 3 ಕಣ್ಣುಗಳಿವೆ. ಅದೇ ರೀತಿ ತೆಂಗಿನಕಾಯಿಗೂ 3 ಕಣ್ಣುಗಳಿವೆ. ಆದ್ದರಿಂದ ಪರಮೇಶ್ವರನಿಗೂ ಮತ್ತು ತೆಂಗಿನಕಾಯಿಗೂ ಬಹಳ ನಂಟಿದೆ. ತೆಂಗಿನಕಾಯಿಯಲ್ಲಿ ತ್ರಿಮೂರ್ತಿಗಳು ನೆಲೆಸಿರುತ್ತಾರೆ. ಸಂಪತ್ತಿನ ದೇವತೆಯಾದ ಶ್ರೀ ಮಹಾಲಕ್ಷ್ಮಿ ದೇವಿಗೂ ಕೂಡ ತೆಂಗಿನಕಾಯಿ ಅಂದರೆ ಬಹಳ ಇಷ್ಟ. ಮುಕ್ಕೋಟಿ ದೇವತೆಗಳಿಗೂ ತೆಂಗಿನಕಾಯಿ ಬಹಳ ಪ್ರಿಯವಾದದ್ದು. ಆದ್ದರಿಂದ ನಾವು ಪೂಜೆ ಮಾಡುವಾಗ, ದೇವಸ್ಥಾನಕ್ಕೆ ಹೋಗುವಾಗ ಖಂಡಿತವಾಗಿಯೂ ದೇವರಿಗೆ ತೆಂಗಿನಕಾಯಿ ಒಡೆಯುತ್ತೇವೆ. ಇಂತಹ ಪವಿತ್ರವಾದ ತೆಂಗಿನಕಾಯಿ ದೀಪವನ್ನು ಹಚ್ಚಿದರೆ ಪೂರ್ವಜನ್ಮದ ಪಾಪಗಳೆಲ್ಲವೂ ದೂರವಾಗುತ್ತವೆ. ಅಲ್ಲಿ ರಾಜಯೋಗ ಅನ್ವಯಿಸುತ್ತದೆ. ಯಾವುದಾದರೂ ಒಂದು ದಿನ ತೆಂಗಿನಕಾಯಿ ದೀಪವನ್ನು ಹಚ್ಚಿದರೆ ಕೋಟಿ ಜನ್ಮಗಳ ಪುಣ್ಯ ಫಲ ಲಭಿಸುತ್ತದೆ. ಎಲ್ಲ ದೀಪಗಳಿಗಿಂತ ಈ ತೆಂಗಿನಕಾಯಿ ದೀಪ ಬಹಳ ಶ್ರೇಷ್ಠವಾದದ್ದು. ವಿಶೇಷವಾಗಿ ಸೋಮವಾರದಂದು ಒಮ್ಮೆಯಾದರೂ ಈ ತೆಂಗಿನಕಾಯಿ ದೀಪವನ್ನು ಬೆಳಗಿಸಿದರೆ ನಿಮ್ಮ ಮನಸ್ಸಿನಲ್ಲಿರುವ ಯಾವುದೇ ಆಸೆಯಾದರೂ ಈಡೇರುತ್ತದೆ. ಅಲ್ಲದೆ ನಮ್ಮ ಮನೆಗೆ ಶಿವನ ಅನುಗ್ರಹ ಸಿಗುತ್ತದೆ. ಅಂತಹ ಶಕ್ತಿ ತೆಂಗಿನಕಾಯಿ ದೀಪಕ್ಕಿದೆ. ಈ ತೆಂಗಿನಕಾಯಿ ದೀಪವನ್ನು ಬೆಳಗಿಸಿ ಸಾಧ್ಯವಾದರೆ 4 ಸೋಮವಾರಗಳ ಕಾಲ ತೆಂಗಿನಕಾಯಿ ದೀಪವನ್ನು ಹಚ್ಚಿ. ನಿಮ್ಮ ಮನೆಯಲ್ಲಿ ಸುಖ ಐಶ್ವರ್ಯಗಳು ತುಂಬಿರುತ್ತವೆ. ಈ ತೆಂಗಿನಕಾಯಿ ದೀಪವನ್ನು ಹಚ್ಚುವ ದಿನದಂದು ಮಹಿಳೆಯರು ಶುಚಿಯಾಗಿ ತಲೆ ಸ್ನಾನ ಮಾಡಿ ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ, ಮನೆ ಮುಂದೆ ರಂಗೋಲಿ ಹಾಕಿ, ಇಡೀ ಮನೆಗೆ ಅರಿಶಿನ ನೀರನ್ನು ಸಿಂಪಡಿಸಿ ನಂತರ ಪೂಜೆ ಮಾಡುವ ಮಹಿಳೆಯರು ಪೂರ್ಣ ಮುತ್ತೈದೆಯಂತೆ ಸಿದ್ಧರಾಗಬೇಕು. ಮೊದಲು ನಿಮ್ಮ ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಿ. ಪೂಜಾ ಕೋಣೆಯಲ್ಲಿರುವ ಶಿವ ಪಾರ್ವತಿಯರ ಫೋಟೋವನ್ನು ಒದ್ದೆ ಬಟ್ಟೆಯಿಂದ ಸ್ವಚ್ಛವಾಗಿ ಒರೆಸಬೇಕು. ನಂತರ ಶಿವ ಪಾರ್ವತಿಯರ ಫೋಟೋ ಗಂಧದ ತಿಲಕವನ್ನು ಇಡಿ. ಆದರೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದ ಒಂದು ವಿಷಯವೆಂದರೆ, ನಮ್ಮ ಪೂಜಾ ಕೋಣೆಯಲ್ಲಿರುವ ದೇವರ ಚಿತ್ರಪಟಕ್ಕೆ ಕುಂಕುಮ ಬೊಟ್ಟುಗಳನ್ನು ಹಚ್ಚಬಾರದು. ಕೇವಲ ಗಂಧದ ಬೊಟ್ಟು ಮಾತ್ರ ಇಡಬೇಕು. ಏಕೆಂದರೆ ಆ ಪರಮೇಶ್ವರನು ಯಾವಾಗಲೂ ತಪಸ್ಸಿನಲ್ಲಿರುತ್ತಾನೆ. ಆದ್ದರಿಂದ ತಂಪನ್ನು ನೀಡುವ ಗಂಧವನ್ನು ಅರ್ಪಿಸಿದರೆ ಆ ಪರಮೇಶ್ವರನು ಸಂತೋಷ ಪಡುತ್ತಾನೆ. ಆದ್ದರಿಂದ ಪೂಜಾ ಕೋಣೆಯಲ್ಲಿರುವ ಶಿವ ಪಾರ್ವತಿಯರ ಫೋಟೋಕ್ಕೆ ಯಾವಾಗಲೂ ಗಂಧದ ಬೊಟ್ಟು ಮಾತ್ರ ಇಡಿ. ಪರಮೇಶ್ವರನಿಗೆ ಇಷ್ಟವಾದ ಹೂಗಳಿಂದ ಶಿವಪಾರ್ವತಿಯರನ್ನು ಸಂಪೂರ್ಣವಾಗಿ ಅಲಂಕರಿಸಿ. ಬಿಲ್ವಪತ್ರೆಯು ಶಿವನಿಗೆ ಬಹಳ ಪ್ರಿಯವಾದದ್ದು. ಆದ್ದರಿಂದ ತೆಂಗಿನಕಾಯಿ ದೀಪವನ್ನು ಬೆಳಗಿಸುವಾಗ ಶಿವನಿಗೆ ಇಷ್ಟವಾದ ಬಿಲ್ವಪತ್ರೆಗಳನ್ನು ಹಾಗೆ ಬಿಳಿ ಹೂಗಳನ್ನು ಅರ್ಪಿಸುವುದರಿಂದ ನೀವು ಮಾಡುವ ಪೂಜೆಗೆ ತ್ರಿಗುಣ ಪುಣ್ಯ ಫಲ ಲಭಿಸುತ್ತದೆ. ಬಿಲ್ವಪತ್ರೆ ಲಭ್ಯವಿಲ್ಲದವರು ಬಿಳಿ ಎಕ್ಕದ ಹೂಗಳನ್ನು ನೇರವಾಗಿ ಬಳಸಬಹುದು. ಸಣ್ಣ ಮಲ್ಲಿಗೆ ಹೂಗಳು, ಪಾರಿಜಾತ ಹೂಗಳು ಅಥವಾ ಶಂಖಪುಷ್ಪಗಳನ್ನು ಶಿವನಿಗೆ ಅರ್ಪಿಸಿ. ನಿಮಗೆ ಲಭ್ಯವಿರುವ ಹೂಗಳಿಂದ ಶಿವನನ್ನು ಪೂಜಿಸಿ. ವ್ಯಾಪಾರ ಮಾಡುವವರು ಗಣಗಲೆ ಹೂಗಳಿಂದ ಶಿವನನ್ನು ಪೂಜಿಸಿದರೆ ನಿಮ್ಮ ವ್ಯಾಪಾರವು ಉತ್ತಮವಾಗಿ ಅಭಿವೃದ್ಧಿ ಹೊಂದುತ್ತದೆ. ಶಂಖಪುಷ್ಪದಿಂದ ಶಿವನನ್ನು ಪೂಜಿಸಿದರೆ ಹಣದ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗುತ್ತವೆ. ನಿಮ್ಮ ಮನೆಗೆ ಅಪಾರ ಸಂಪತ್ತು ಬರುತ್ತದೆ. ಎಕ್ಕದ ಹೂಗಳಿಂದ ಶಿವನನ್ನು ಪೂಜಿಸಿದರೆ 7 ತಲೆಮಾರುಗಳವರೆಗೂ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಬೆಲ್ಲದ ಹಣ್ಣನ್ನು ಶಿವನಿಗೆ ಅರ್ಪಿಸಿದರೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ.
ಈ ರೀತಿಯಾಗಿ ವಿವಿಧ ರೀತಿಯ ಹೂಗಳಿಂದ ಶಿವ ಪಾರ್ವತಿಯರ ಚಿತ್ರಗಳನ್ನು ಸುಂದರವಾಗಿ ಅಲಂಕರಿಸಿ ಶಿವನ ಚಿತ್ರದ ಎದುರು ಅಷ್ಟದಳ ಪದ್ಮ ರಂಗೋಲಿ ಹಾಕಿ ಅದರ ಮೇಲೆ ಅರಿಶಿನ ಕುಂಕುಮ ಹಾಕಿ ರಂಗೋಲಿಯ ಮೇಲೆ ಒಂದು ತಟ್ಟೆ ಅಥವಾ ಒಂದು ವಿಸ್ತಾರಕ್ಕೂ ಇಡಿ. ಸ್ಟೀಲ್ ತಟ್ಟೆಗಳನ್ನು ಮಾತ್ರ ಬಳಸಬಾರದು. ಈ ತಟ್ಟೆಗಳ ಮೇಲೆ ಗಂಧದಿಂದ ಓಂ ಎಂದು ಬರೆಯಿರಿ. ನಂತರ ಈ ತಟ್ಟೆಯ ಮೇಲೆ 3 ಹಿಡಿ ಅಕ್ಕಿ ಹಾಕಿ ಆ ಅಕ್ಕಿಯ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಈ ಅಕ್ಕಿಯ ಮೇಲೆ ತೆಂಗಿನ ಚಿಪ್ಪನ್ನು ಇಟ್ಟು ದೀಪವನ್ನು ಬೆಳಗಿಸಬೇಕು. ಆದ್ದರಿಂದ ಮೊದಲು ಒಂದು ಉತ್ತಮ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದನ್ನು ಕೈಯಲ್ಲಿ ಹಿಡಿದು ಮನಸ್ಸನ್ನು ಕೇಂದ್ರೀಕರಿಸಿ ಶಿವನಿಗೆ ನಮಸ್ಕರಿಸಿ ನಿಮ್ಮ ಗೋತ್ರ ನಾಮಗಳನ್ನು ಸಂಕಲ್ಪ ಮಾಡಿಕೊಂಡು ತೆಂಗಿನಕಾಯಿಯನ್ನು ಒಡೆದು ಅದರಲ್ಲಿರುವ ನೀರನ್ನು ಒಂದು ಗ್ಲಾಸ್ನಲ್ಲಿ ಸುರಿಯಿರಿ. ಪಕ್ಕಕ್ಕೆ ಇಡಿ. ತೆಂಗಿನಕಾಯಿ 2 ಸಮಾನ ಭಾಗಗಳಾಗಿ ಒಡೆಯಬೇಕು. ಅಂದರೆ ಸಮಾನವಾಗಿ ಒಡೆಯಬೇಕು. 3 ಕಣ್ಣುಗಳಿರುವ ತೆಂಗಿನ ಚಿಪ್ಪನ್ನು ತೆಗೆದುಕೊಂಡು ನಾರನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ತಟ್ಟೆಯಲ್ಲಿರುವ ಅಕ್ಕಿಯ ಮೇಲೆ ಇಟ್ಟು ಕೊನೆಯಲ್ಲಿ ನಮಸ್ಕರಿಸಿ. ಈ ತೆಂಗಿನ ಚಿಪ್ಪಿಗೆ ಕುಂಕುಮದ ಬೊಟ್ಟಿಟ್ಟು ಎಳ್ಳೆಣ್ಣೆ ಅಥವಾ ತೆಂಗಿನ ಎಣ್ಣೆ ಅಥವಾ ಹಸುವಿನ ತುಪ್ಪವನ್ನು ಸುರಿಯಬೇಕು. ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗಿಸಿದರೆ ಕುಜದೋಷಗಳು, ರಾಹುಕೇತು ದೋಷಗಳು, ಅಷ್ಟಮ ಶನಿ ದೋಷಗಳು ಹೀಗೆ ನಿಮ್ಮ ಜಾತಕದಲ್ಲಿರುವ ಎಲ್ಲ ದೋಷಗಳು ನಿವಾರಣೆಯಾಗುತ್ತವೆ. ತೆಂಗಿನ ಎಣ್ಣೆಯಿಂದ ದೀಪ ಹಚ್ಚಿದರೆ ನಿಮ್ಮ ಹಣದ ಸಮಸ್ಯೆಗಳು, ಸಾಲದ ಸಮಸ್ಯೆಗಳೆಲ್ಲವೂ ದೂರವಾಗುತ್ತವೆ. ಇನ್ನು ಎಲ್ಲಕ್ಕಿಂತ ಇದು ತುಂಬ ಶ್ರೇಷ್ಠವಾದದ್ದು. ಹಸುವಿನ ತುಪ್ಪದಿಂದ ದೀಪ ಹಚ್ಚಿದರೆ ಮುಕ್ಕೋಟಿ ದೇವತೆಗಳು ಸಂತೃಪ್ತರಾಗುತ್ತಾರೆ. ಈ ರೀತಿ ನಿಮಗೆ ಲಭ್ಯವಿರುವ ಎಣ್ಣೆಯನ್ನು ತೆಂಗಿನ ಚಿಪ್ಪಿನಲ್ಲಿ ಹಾಕಿ 3 ಜ್ಯೋತಿಗಳನ್ನು ಹಚ್ಚಬೇಕು. 2 ಬತ್ತಿಗಳನ್ನು ಸೇರಿಸಿ 1 ಜ್ಯೋತಿ ಹಚ್ಚಿ ಹೀಗೆ ಒಟ್ಟು 6 ಬತ್ತಿಗಳಿಂದ 3 ಜ್ಯೋತಿಗಳನ್ನು ಹಚ್ಚಬೇಕು. ಈ ದೀಪವನ್ನು ಬೆಳಗಿದ ತಕ್ಷಣ 3 ಕೋಟಿ ದೇವರುಗಳು ಪ್ರತ್ಯಕ್ಷರಾಗುತ್ತಾರೆ. ಆದ್ದರಿಂದ ಈ ತೆಂಗಿನ ದೀಪಕ್ಕೆ ನಮಸ್ಕರಿಸಿ ನಿಮ್ಮ ಎಲ್ಲ ಕಷ್ಟಗಳು ಬೇಗನೆ ದೂರವಾಗಬೇಕೆಂದು ಆ ಪರಮೇಶ್ವರನಿಗೆ ಹೇಳಿಕೊಂಡು ನಮಸ್ಕರಿಸಿ. ಅದೇ ರೀತಿ ದೀಪದ ಬಳಿ ಹೂಗಳು ಮತ್ತು ಅಕ್ಷತೆಗಳನ್ನು ಹಾಕಿ ತೆಂಗಿನಕಾಯಿ ಒಡೆದಾಗ ತೆಂಗಿನ ನೀರು ಬರುತ್ತದೆ ಅಲ್ಲವೇ? ಆ ತೆಂಗಿನ ನೀರನ್ನು ಪೂಜೆಯ ಹಿನ್ನೆಲೆಯಾಗಿ ಇಟ್ಟುಕೊಳ್ಳಬಹುದು. ಅದೇ ರೀತಿ ನೀವು ತೆಂಗಿನಕಾಯಿ ಒಡೆದಾಗ 2ನೇ ಸುತ್ತಿರುತ್ತದೆ ಅಲ್ಲವೇ? ಆ ಚಕ್ಕೆ ಇರುವ ತೆಂಗಿನಕಾಯಿಯನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಅದಕ್ಕೆ ಸ್ವಲ್ಪ ಸಕ್ಕರೆ ಬೆರೆಸಿ ಶಿವಯ್ಯನಿಗೆ ನೈವೇದ್ಯವಾಗಿ ಅರ್ಪಿಸಬಹುದು. ಇನ್ನು ಕೊನೆಯದಾಗಿ ಈ ತೆಂಗಿನಕಾಯಿ ದೀಪಕ್ಕೆ ಆರತಿ ಬೆಳಗಿ ಶಿವಯ್ಯನಿಗೆ ನಮಸ್ಕಾರ ಮಾಡಿ 3 ಪ್ರದಕ್ಷಿಣೆಗಳನ್ನು ಮಾಡಿ ನಿಮ್ಮ ಪೂಜೆಯನ್ನು ಮುಗಿಸಬಹುದು. ಈ ದೀಪವನ್ನು ಬೆಳಗಿದ್ರೆ ನಿಮ್ಮ ಕುಟುಂಬಕ್ಕೆ ಶಿವಯ್ಯನ ಸಂಪೂರ್ಣ ಅನುಗ್ರಹ ಲಭಿಸುತ್ತದೆ. ನಿಮ್ಮ ಕುಟುಂಬಕ್ಕೆ ಯಾವುದೇ ಕಷ್ಟಗಳು ಬರದಂತೆ ಆ ಪರಮೇಶ್ವರನು ರಕ್ಷಿಸುತ್ತಾನೆ. ಆದ್ದರಿಂದ ಒಮ್ಮೆಯಾದರೂ ತೆಂಗಿನಕಾಯಿ ದೀಪವನ್ನು ಹೀಗೆ ಬೆಳಗಿಸಿ ಶುಭ ಫಲಿತಾಂಶಗಳನ್ನು ಪಡೆಯಿರಿ. ಈ ದಿನ ಈ ಎಲೆಯನ್ನು ಮರೆಯದೆ ತಿನ್ನಬೇಕು. ತಿನ್ನೋದ್ರಿಂದ ನಿಮ್ಮ ಮನೆಯಲ್ಲಿ ಹಣದ ಮಳೆ ಸುರಿಯುತ್ತದೆ, ಕೇಳರಿಯದ ಅದೃಷ್ಟ ಬರುತ್ತದೆ, ಅಂತ್ಯವಿಲ್ಲದ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ, ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ. ಈ ಎಲೆಯನ್ನು ತಿನ್ನುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಂದು ಶಾಸ್ತ್ರಗಳು ಸಹ ಹೇಳುತ್ತವೆ. ಒಮ್ಮೆ ಆದರೂ ಬಸಳೆ ಸೊಪ್ಪಿನ ಎಲೆಗಳನ್ನು ತಿನ್ನಬೇಕೆಂದು ಶಾಸ್ತ್ರಗಳು ಹೇಳುತ್ತವೆ. ಅಂದರೆ ಬಸಳೆ ಸೊಪ್ಪನ್ನು ಬೇಯಿಸಿ ತಿನ್ನಬೇಕು ಅಥವಾ ಪಲ್ಯವನ್ನಾದರೂ ಮಾಡಿಕೊಂಡು ತಿನ್ನಬೇಕು. ಅನೇಕರಿಗೆ ಈ ವಿಷಯ ತಿಳಿದಿದೆ. ಈ ಬಸಳೆ ಸೊಪ್ಪನ್ನು ತಿನ್ನೋದ್ರಿಂದ ಕೇಳರಿಯದ ಅದೃಷ್ಟ ನಮ್ಮನ್ನು ಆವರಿಸುತ್ತದೆ, ಅಕ್ಷಯ ಐಶ್ವರ್ಯ ಬರುತ್ತದೆ, ಶಿವಾನುಗ್ರಹ ಉಂಟಾಗುತ್ತದೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಆದ್ದರಿಂದ ಒಮ್ಮೆ ಆದರೂ ಬಸಳೆ ಸೊಪ್ಪನ್ನು ತಿನ್ನಿ. ಬಸಳೆ ಸೊಪ್ಪು ತುಂಬ ಒಳ್ಳೆಯದು. ಬಸಳೆ ಸೊಪ್ಪು ತಿನ್ನೋದ್ರಿಂದ ಚುರುಕುತನ ಹೆಚ್ಚುತ್ತದೆ. ಬಸಳೆ ಸೊಪ್ಪು ನಮ್ಮ ರಾಜ್ಯಗಳಲ್ಲಿ ಹೇರಳವಾಗಿ ಸಿಗುತ್ತದೆ. ಈ ಎಲೆ ತಿನ್ನೋದ್ರಿಂದ ಮಾನಸಿಕ ರೋಗಗಳು ಕಡಿಮೆಯಾಗುತ್ತವೆ. ಅಷ್ಟೇ ಅಲ್ಲದೆ ಈ ಎಲೆಗಳನ್ನು ತಿನ್ನೋದ್ರಿಂದ ದೇಹದಲ್ಲಿನ ತ್ಯಾಜ್ಯಗಳು ಹೊರಹಾಕಲ್ಪಡುತ್ತವೆ, ಕಣ್ಣಿನ ದೃಷ್ಟಿ ಸುಧಾರಿಸುತ್ತದೆ. ಕಾರ್ಮಾಸದಲ್ಲಿ ಬರುವಂತಹ ವಿಶೇಷ ದಿನಗಳಲ್ಲಿ ಅಥವಾ ವಿಷ್ಣು ದೇವನಿಗೆ ಸಮರ್ಪಿತವಾದ ದಿನಗಳಲ್ಲಿ ಉಪವಾಸವನ್ನು ಆಚರಿಸಬೇಕು. ಅದರಲ್ಲೂ ಗುರುವಾರ, ಸೋಮವಾರ ಉಪವಾಸ ಮಾಡಬಹುದು. ಇದು ನಿಮ್ಮ ದೇಹ ಮತ್ತು ಮನಸ್ಸು ಎರಡನ್ನೂ ಶುದ್ಧಗೊಳಿಸುತ್ತದೆ. ಈ ಮಾಸದಲ್ಲಿ ಸಾಧ್ಯವಾದರೆ ನದಿ ಸ್ನಾನ ಮಾಡಿ, ಊರಿಗೆ ಸಮೀಪದಲ್ಲಿ ಸಮುದ್ರವಿದ್ದರೆ ಸಮುದ್ರ ಸ್ನಾನ ಮಾಡಿ. ಅದು ಕೂಡ ಸಾಧ್ಯವಾಗೋದಿಲ್ಲ ಅಂದರೆ ಸರ್ವ ನದಿಗಳ ಹೆಸರನ್ನು ಹೇಳಿಕೊಂಡು ಸ್ನಾನದ ನೀರಿಗೆ ಗೋಮೂತ್ರ ಬೆರೆಸಿ ಸ್ನಾನ ಮಾಡಿ ಶಿವನಾಮ ಸ್ಮರಣೆ ಮಾಡುತ್ತಾ ದಿನವನ್ನು ಆರಂಭಿಸಿ. ಮನೆಯಲ್ಲಿ ಶಿವನ ಫೋಟೋ ಅಥವಾ ಶಿವಲಿಂಗವನ್ನು ದೇವರ ಕೋಣೆಯಲ್ಲಿ ಪ್ರತ್ಯೇಕವಾಗಿ ಏರ್ಪಾಡು ಮಾಡಿಕೊಂಡು ತುಪ್ಪ, ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಿಕೊಳ್ಳಿ. ಕಳೆದ ಸೋಮವಾರದಂದು ತೆಂಗಿನಕಾಯಿ ದೀಪ ಬೆಳಗಿ
ಬೆಳಗಿಸಿಲ್ಲ ಅಂದರೆ ಈ ದಿನ ದೀಪಾರಾಧನೆಯನ್ನ ಮಾಡಿ ಶಿವನಿಗೆ ಬೇಡಿಕೊಳ್ಳಿ. ಶಿವಲಿಂಗ ಮನೆಯಲ್ಲಿದ್ದರೆ ಪಂಚಾಮೃತದಿಂದ ಅಭಿಷೇಕ ಮಾಡಿ ಶಿವನಿಗೆ ತುಂಬೆ ಹೂವಿನಿಂದ ಈ ದಿನ ಪೂಜಿಸಿದರೆ ಜನ್ಮ ಜನ್ಮಗಳ ದಾರಿದ್ರ್ಯ ನಾಶವಾಗುತ್ತದೆ. ಕಣಗಲೆ ಪುಷ್ಪದಿಂದ ಶಿವಪೂಜೆ ಮಾಡಿದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಬಿಲ್ವ ಎಲೆಗಳನ್ನು ಶಿವನನ್ನ ನೆನೆದು ಸ್ಪರ್ಶ ಮಾಡಿದರೆ ಶಿವನನ್ನೇ ಸ್ಪರ್ಶ ಮಾಡಿದ ಪುಣ್ಯ ಸಿಗುತ್ತದೆ. ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಬಿಲ್ಪತ್ರೆಯನ್ನ ಈ ದಿನ ಮರೆಯದೆ ಶಿವನಿಗೆ ಅರ್ಪಿಸಬೇಕು. ಈ ದಿನ ಮನೆ ಮಂದಿಯ ಎಲ್ಲ ಆಣೆಗೆ ವಿಭೂತಿ ಧರಿಸಿ ಶಿವಪುರಾಣ ಕೇಳುವುದು, ಶಿವನಾಮ ಸ್ಮರಣೆ ಮಾಡುವುದನ್ನು ಮಾಡಿದರೆ ಮುಂದಿನ ಜನ್ಮದಲ್ಲಿ ಶಿವನ ಅನುಗ್ರಹ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ. ಈ ದಿನದಂದು ನಂದಿಯ ಮೂಲಕ ಶಿವದರ್ಶನ ಮಾಡಬೇಕು. ಮನೆಗೆ ಸಮೀಪವಿರುವ ಶಿವಾಲಯಕ್ಕೆ ತೆರಳಿ ನಂದೀಶ್ವರನ ಬಳಿ ನಿಮ್ಮ ಕೋರಿಕೆಗಳನ್ನು ಕೇಳಿಕೊಂಡು ಶಿವ ದರ್ಶನವನ್ನ ಮಾಡಿ ಓಂ ನಮಃ ಶಿವಾಯ ಎಂದು 108 ಬಾರಿ ಶಿವಾಲಯದಲ್ಲಿ ಜಪವನ್ನ ಮಾಡಿ ಶಿವನಿಗೆ ಪ್ರದಕ್ಷಿಣೆ ಮಾಡಿ ಶಿವಾಲಯದಲ್ಲಿ ದೀಪಾರಾಧನೆಯನ್ನ ಮಾಡಿ. ಇಲ್ಲಿಯ ತನಕ 365 ಬತ್ತಿಗಳ ದೀಪಾರಾಧನೆ ಮಾಡಿಲ್ಲವೆಂದರೆ ಈ ದಿನ ಈ ದೀಪವನ್ನು ತಪ್ಪದೇ ಬೆಳಗಿಸಿ. ದೇವಾಲಯದಲ್ಲಿ ಸಾಧ್ಯವಾಗಿಲ್ಲವೆಂದರೂ ಮನೆಯಲ್ಲಾದರೂ ಸರಿ ಈ 365 ಬತ್ತಿಗಳ ದೀಪವನ್ನು ಬೆಳಗಿಸಿ ಶಿವನನ್ನು ಪೂಜಿಸಿದರೆ ವಿಷ್ಣು ದೇವರಿಗೆ ಪ್ರಿಯರಾಗುವಿರಿ. ವಿಷ್ಣು ದೇವರನ್ನು ಪೂಜಿಸಿದರೆ ಶಿವನಿಗೆ ಪ್ರಿಯರಾಗುವಿರಿ. ಆದ್ದರಿಂದ ಈ ಮಾಸದಲ್ಲಿ ಶಿವ ಹಾಗೂ ವಿಷ್ಣು ಇಬ್ಬರನ್ನು ಮರೆಯದೆ ಪೂಜಿಸಿ. ವಿಷ್ಣು ದೇವರ ಆಲಯದಲ್ಲಿ ವಿಷ್ಣು ಸಹಸ್ರನಾಮ ಹೇಳುತ್ತಾ ನೆಲ್ಲಿಕಾಯಿಯ ದೀಪಾರಾಧನೆಯನ್ನು ಮಾಡಿ. ಇದರಿಂದ ಹರಿಹರ ಇಬ್ಬರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಈ ದಿನ ಗೋಮಾತೆಗೆ ಪ್ರದಕ್ಷಿಣೆ ಮಾಡಿ ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡ್ರೆ ಇಡೀ ಭೂಮಂಡಲಕ್ಕೆ ಪ್ರದಕ್ಷಿಣೆ ಮಾಡಿದ ಅಖಂಡ ಪುಣ್ಯ ಫಲ ಸಿಗುತ್ತದೆಯಂತೆ. ಈ ಕೆಲಸ ಮಾಡೋದ್ರಿಂದ ದೇವಾನುದೇವತೆಗಳು ಪ್ರಸನ್ನರಾಗಿ ನಿಮ್ಮ ಕೋರಿಕೆಗಳನ್ನು ನೆರವೇರಿಸುತ್ತಾರೆ. ನಿಮ್ಮ ಕೈನಿಂದ ಹಸಿರು ಹುಲ್ಲು, ಬೆಲ್ಲ ಹಾಗೂ ವಿವಿಧ ಧಾನ್ಯಗಳನ್ನು ಗೋಮಾತೆಗೆ ತಿನ್ನಿಸಿ ತಪ್ಪದೆ ಈ ದಿನ ಪ್ರದಕ್ಷಿಣೆಯನ್ನು ಮಾಡಿ. ಹಾಗೆಯೇ ಈ ದಿನದಂದು ಶಿವಾಲಯದಲ್ಲಿ ಶಿವಲಿಂಗಕ್ಕೆ ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಿಸಿ. ಮನೆಯಲ್ಲಿ ಶಿವಲಿಂಗ ಇದ್ದರೆ ನಿಮ್ಮ ಕೈನಿಂದ ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಿ. ಪೂಜೆಯ ಬಳಿಕ ಶಿವನ ಫೋಟೋ ಅಥವಾ ಶಿವಲಿಂಗದ ಮುಂದೆ ಕಬ್ಬಿನ ಹಾಲನ್ನು ನೈವೇದ್ಯವಾಗಿಟ್ಟು ಪೂಜೆ ಆದ ಸ್ವಲ್ಪ ಕಾಲ ಕಳೆದ ನಂತರ ಅದನ್ನು ಪ್ರಸಾದವಾಗಿ ಮನೆಯ ಸದಸ್ಯರು ಸ್ವೀಕರಿಸಬೇಕು. ಇದರಿಂದ ಎಂಥದ್ದೇ ಕಠಿಣ ಕೋರಿಕೆಗಳಿದ್ದರೂ ನೆರವೇರುತ್ತದೆ. ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಕಬ್ಬಿನ ಹಾಲನ್ನು ಅರ್ಪಿಸೋದ್ರಿಂದ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ದೂರವಾಗಿ ದೈವಬಲ ಪ್ರಾಪ್ತಿಯಾಗುತ್ತೆ. ಸಂತಾನ ಭಾಗ್ಯ, ಕಂಕಣ ಭಾಗ್ಯ, ದಾಂಪತ್ಯ ಸುಖ, ಉದ್ಯೋಗ, ವ್ಯಾಪಾರ, ವಿದ್ಯೆಯ ಜಯ ಇದರಿಂದ ಸಿಗುತ್ತದೆ. ಇನ್ನು ಸ್ಕಂದ ಪುರಾಣದ ಪ್ರಕಾರ ಈ ಮಾಸದಲ್ಲಿ ಮುತ್ತೈದೆಯರಿಗೆ ತಾಂಬೂಲ ದಾನ ಮಾಡಿದರೆ ಭೂಮಿ ಮನೆ ಕಟ್ಟಿಸುವಂತಹ ಕನಸು ನೆರವೇರುತ್ತದೆ. ಸಂಜೆಯ ಸಮಯದಲ್ಲಿ ವೀಳ್ಯದೆಲೆ, ಅಡಿಕೆ, ಬಳೆ, ಅರಿಶಿನ ಕುಂಕುಮ, ತೆಂಗಿನಕಾಯಿ, ರವಿಕೆಯನ್ನು ಹಣ್ಣುಗಳ ಜೊತೆ ದಾನವಾಗಿ ಶಿವಾಲಯದಲ್ಲಾಗಿರಬಹುದು, ವಿಷ್ಣು ದೇವರ ಆಲಯದಲ್ಲಾಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಿಯೇ ಆಗಿರಬಹುದು ದಾನವಾಗಿ ನೀಡಿದರೆ ಕಂಡ ಕನಸುಗಳು ನನಸಾಗುತ್ತದೆ. ಕಠಿಣ ಕಷ್ಟಗಳಿಂದ ಶೀಘ್ರವಾಗಿ ಮುಕ್ತಿ ದೊರೆಯುತ್ತದೆ. ನಿಮ್ಮ ಮನೆಯ ಅಂಗಳದಲ್ಲಿ ದೀಪಗಳನ್ನು ಬೆಳಗಿಸಿ ಹೊಸ್ತಿಲಿನ ಬಳಿ, ತುಳಸಿ ಗಿಡದ ಬಳಿ, ದೇವರ ಕೋಣೆಯ ಮುಂದೆ, ದೇವರ ಕೋಣೆಯ ಒಳಗೆ ಮಣ್ಣಿನ ಹಣತೆಗಳನ್ನು ಬೆಳಗಿಸಿ ಪೂಜೆ ಮಾಡುವವರು ಶಿವನಾಮ ಸ್ಮರಣೆಯನ್ನ ಮಾಡುತ್ತಾ ಶಿವನಿಗೆ ಏನನ್ನೂ ಕೂಡ ಅರ್ಪಿಸಲು ಸಾಧ್ಯವಿಲ್ಲ ಅಂದರೆ ದರ್ಬೆ ಕಡ್ಡಿಗಳನ್ನು ಹಾಸಿ ಅದರ ಮೇಲೆ ಶಿವನ ಫೋಟೋ ಅಥವಾ ಶಿವಲಿಂಗವನ್ನು ಇಟ್ಟು ಪೂಜೆ ಮಾಡಿ ಉಪವಾಸವನ್ನ ಮಾಡಿ ಶಿವನಿಗೆ ಕೈಮುಗಿಯಿರಿ. ಈ ದಿನ ಮದ್ಯಪಾನ, ಮಾಂಸಾಹಾರ ಸೇವನೆ ಮಾಡಬಾರದು. ಕ್ಷೌರ, ಉಗುರು ಕತ್ತರಿಸುವುದನ್ನು ಮಾಡಬಾರದು. ಬ್ರಹ್ಮಚರ್ಯವನ್ನು ತಪ್ಪದೆ ಪಾಲಿಸಬೇಕು. ಇನ್ನು ಈ ಮಾಸದಲ್ಲಿ ನಿಮ್ಮ ಮನೆಗಳಲ್ಲಿಯೇ ಸರಳವಾಗಿ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಈ ವಿಧಾನದಲ್ಲಿ ಮಾಡಿಕೊಳ್ಳಬೇಕು. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಆಂಜನೇಯನ ಫೋಟೋ ಅಥವಾ ವಿಗ್ರಹ ಇಟ್ಟು ಸಿಂಧೂರ ತುಳಸಿಯಿಂದ ಅಲಂಕರಿಸಿ ಹನುಮನ ಮುಂದೆ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ಎಕ್ಕದ ಬತ್ತಿಗಳನ್ನು ಬಳಸಿ ದೀಪಾರಾಧನೆ ಮಾಡಬೇಕು. ಎಕ್ಕದ ಬತ್ತಿ, ಎಳ್ಳೆಣ್ಣೆಯನ್ನು ಬಳಸಿ ದೀಪಗಳನ್ನು ಹಚ್ಚಿದ್ದೇ ಆದಲ್ಲಿ ಆಂಜನೇಯನು ಶೀಘ್ರವಾಗಿ ಅನುಗ್ರಹಿಸುತ್ತಾನೆ. 5 ಎಕ್ಕದ ಬತ್ತಿಗಳನ್ನು ಬಳಸಿ ದೀಪವನ್ನು ಬೆಳಗಿಸಿ. ಸಾಧ್ಯವಾಗಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಬತ್ತಿಗಳಿಂದ ದೀಪಾರಾಧನೆ ಮಾಡಿ ನಮಸ್ಕಾರ ಮಾಡಿ. ಇದರ ಜೊತೆಗೆ ವೀಳ್ಯದೆಲೆಯಿಂದ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿಕೊಳ್ಳಿ. ಶ್ರೀರಾಮದೂತಾಯ ಹನುಮತೆ ನಮಃ ಅಂತ 21 ಬಾರಿ ಹೇಳುತ್ತಾ 21 ಎಲೆಗಳನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಿ. ಆಂಜನೇಯನ ಪ್ರೀತಿಗಾಗಿ ವಿವಿಧ ಹಣ್ಣುಗಳು, ಬಾಳೆಹಣ್ಣು, ತೆಂಗಿನಕಾಯಿ, ವಿವಿಧ ವಿಧವಾದಂತಹ ಸಿಹಿ ನೈವೇದ್ಯಗಳನ್ನು ಇಟ್ಟು ಪೂಜೆ ಮಾಡಿ. ಆಂಜನೇಯ ಸ್ವಾಮಿಗೆ ಸಿಂಧೂರ ಅಥವಾ ಕೇಸರಿಗೆ ಎಳ್ಳೆಣ್ಣೆಯನ್ನು ಬೆರೆಸಿ ಆಂಜನೇಯ ಸ್ವಾಮಿಗೆ ಬೊಟ್ಟಾಗಿ ಇಡಬೇಕು. ಇದನ್ನು ಮಾಡಿದರೆ ಶತ್ರುಬಾಧೆಗಳು ದೂರವಾಗುತ್ತದೆ. ಇನ್ನು ಯಾರಾದರೂ ನಿಮಗೆ ಮಾಟಮಂತ್ರ ಮಾಡಿಸಿದರೆ ಶತ್ರುಬಾಧೆ
ಬಾಧೆಗಳು ಹೆಚ್ಚಾಗಿದ್ದರೆ ಅವರ ಹೆಸರನ್ನು ಹೇಳಿಕೊಳ್ತಾ ಆಂಜನೇಯ ಸ್ವಾಮಿಯ ಫೋಟೋ, ಬಾಲ ಕಾಣುವಂತೆ ಇರುವಂಥ ಫೋಟೋ ಮನೆಯಲ್ಲಿದ್ದರೆ ನೀವು ಬಾಲದಿಂದ ಶಿರಸ್ಸಿನ ತನಕ 20 ಗಂಧದ ಬೊಟ್ಟನ್ನು ಇಡಬೇಕು, 20 ಕುಂಕುಮದ ಬೊಟ್ಟನ್ನು ಇಡಬೇಕು. ಮತ್ತು ಶಿರಸ್ಸಿನಿಂದ ಬಾಲದ ತನಕ 20 ಗಂಧದ ಬೊಟ್ಟು, 20 ಕುಂಕುಮದ ಬೊಟ್ಟನ್ನು ಇಡಬೇಕು. ಹೀಗೆ ಒಟ್ಟು 40 ಗಂಧದ ಬೊಟ್ಟು, 40 ಕುಂಕುಮದ ಬೊಟ್ಟಿಡುತ್ತಾ ಓಂ ಕಪೀಶ್ವರಾಯ ನಮಃ ಎಂದು ಮಂತ್ರವನ್ನು ಹೇಳಬೇಕು. ಬಾಳೆಹಣ್ಣನ್ನು ನೈವೇದ್ಯವಾಗಿ ಆಂಜನೇಯನಿಗೆ ಅರ್ಪಿಸಬೇಕು. ಈ ಕೆಲಸವನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ವಿಧವಾದ ನೆಗೆಟಿವ್ ಎನರ್ಜಿಗಳು ದೂರವಾಗುತ್ತದೆ. ನಿಮಗೆ ಆಗದೇ ಇರುವವರು ಮಾಡಿಸಿರುವ ಪಿತೂರಿಗಳ ಶಕ್ತಿ ನಿಲ್ಲುತ್ತೆ. ಸದಾ ಹನುಮನ ರಕ್ಷಣೆ ನಿಮಗೆ ಸಿಗುತ್ತದೆ. ಮನೆಯ ವಾಸ್ತುದೋಷ ಕೂಡ ಇದರಿಂದಲೇ ದೂರವಾಗುತ್ತದೆ. ಆಂಜನೇಯ ಸ್ವಾಮಿಯ ಗುಡಿಗೆ ಸಂಜೆಯ ಸಮಯದಲ್ಲಿ ತೆರಳಿ ನಿಮ್ಮ ಕೈನಲ್ಲಿ ಅರಿಶಿಣದ ಕೊಂಬನ್ನು ಇಟ್ಕೊಂಡು ಪ್ರದಕ್ಷಿಣೆಯನ್ನು ಮಾಡಬೇಕು. ಒಟ್ಟು 5 ಅರಿಶಿಣದ ಕೊಂಬನ್ನು ಕೈನಲ್ಲಿ ಹಿಡಿದು ಹನುಮನಿಗೆ ಪ್ರದಕ್ಷಿಣೆ ಮಾಡಿದರೆ ಒಂದೊಂದು ಪ್ರದಕ್ಷಿಣೆ ಮಾಡುವಾಗ ಪ್ರದಕ್ಷಿಣೆಯ ಲೆಕ್ಕವನ್ನು ಹಾಕಲು ಅರಿಶಿಣದ ಕೊಂಬನ್ನು ಬೆಳೆಸಿದರೆ ಆಂಜನೇಯ ಸ್ವಾಮಿ ಶೀಘ್ರವಾಗಿ ಅನುಗ್ರಹಿಸುತ್ತಾನೆ. ಪ್ರದಕ್ಷಿಣೆ ಆದ ಮೇಲೆ ಈ ಅರಿಶಿಣದ ಕೊಂಬುಗಳನ್ನು ಅರಳಿ ಮರದ ಕೆಳಗೆ ಇಟ್ಟು ಬರಬೇಕು, ಅಥವಾ ಮನೆಗೆ ತಂದು ಆ ಕೊಂಬುಗಳನ್ನು ನೀವು ಬಳಸಬಹುದು. ಪ್ರದಕ್ಷಿಣೆ ಮಾಡುವಾಗ ಶ್ರೀರಾಮ ಜಯರಾಮ ಜಯ ಜಯರಾಮ ಅಂತ ಹೇಳಿಕೊಳ್ಳಿ. ಇದರಿಂದ ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಯಾವುದಾದರೂ ಕೆಲಸಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ರೆ, ಮದುವೆಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ, ಸಂತಾನ ಫಲ ಇಲ್ಲ ಅನ್ನೋದಾದರೆ ಅದು ಎಂಥದ್ದೇ ಸಮಸ್ಯೆ ಇರಲಿ ಇದರಿಂದ ಖಚಿತವಾಗಿ ದೂರವಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.